ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರ ಬರುತ್ತಿದ್ದಂತೆ ಇಡೀ ದೇಶದಲ್ಲಿ ದೇಶಭಕ್ತಿಯ ಅಲೆ ಮೂಡುವುದು ಸಹಜ. ನಮ್ಮ ಮನೆಯಂಗಳದಲ್ಲಿ ತ್ರಿವರ್ಣ ಧ್ವಜ ಹಾರಿದಾಗ ಸಿಗುವ ಹೆಮ್ಮೆ ಹಾಗೂ ಸಂಭ್ರಮ ಅಷ್ಟಿಷ್ಟಲ್ಲ. ದೇಶದ ಪ್ರತಿಯೊಬ್ಬ ನಾಗರಿಕನಲ್ಲೂ ಇದೇ ದೇಶಭಕ್ತಿ ಮತ್ತು ರಾಷ್ಟ್ರೀಯ ಏಕತೆಯನ್ನು ಬಡಿದೆಬ್ಬಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನಕ್ಕೆ ಇಂದಿನಿಂದ ಚಾಲನೆ ಸಿಗುತ್ತಿದೆ. ಈ ಮಹತ್ವದ ಅಭಿಯಾನದ ಹಿನ್ನೆಲೆ, ತ್ರಿವರ್ಣ ಧ್ವಜದ ಮಹತ್ವ ಹಾಗೂ ಈ ವರ್ಷದ ವಿಶೇಷತೆಯ ಕುರಿತಾದ ವಿಶೇಷ ವರದಿ ಇಲ್ಲಿದೆ. ಒಂದು ದೇಶದ ಅಸ್ಮಿತೆ ಮತ್ತು ಒಗ್ಗಟ್ಟಿನ ಅತಿದೊಡ್ಡ ಸಂಕೇತ ಎಂದರೆ ಆ ದೇಶದ ರಾಷ್ಟ್ರಧ್ವಜ. ಪ್ರತಿಯೊಬ್ಬ ನಾಗರಿಕನು ತನ್ನ ದೇಶದ ಧ್ವಜವನ್ನು ಹೆಮ್ಮೆಯಿಂದ ಹಿಡಿದಾಗ ಅಲ್ಲಿ ಇಡೀ ರಾಷ್ಟ್ರವೇ ಒಗ್ಗೂಡುತ್ತದೆ. ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ದ್ಯೂತಕವಾಗಿ 2022ರಲ್ಲಿ ಆರಂಭವಾದ ಹರ್ ಘರ್ ತಿರಂಗಾ ಅಂದರೆ ಪ್ರತಿ ಮನೆಯಲ್ಲಿಯೂ ಧ್ವಜಾರೋಹಣ ಅಭಿಯಾನ ಇಂದು ದೇಶದ ಅತಿದೊಡ್ಡ ಸಾರ್ವಜನಿಕ ಭಾಗವಹಿಸುವಿಕೆಯ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಈ ವರ್ಷದ ಅಭಿಯಾನವು ಇಂದಿನಿಂದ ಆರಂಭಗೊಂಡು ಇದೇ ಆಗಸ್ಟ್ 17ರವರೆಗೆ ದೇಶಾದ್ಯಂತ ಅತ್ಯಂತ ಸಡಗರದಿಂದ ನಡೆಯಲಿದೆ. ಜಾತಿ, ಧರ್ಮ ಮತ್ತು ಪ್ರದೇಶಗಳ ಗಡಿಯನ್ನು ಮೀರಿ ಸಮುದಾಯಗಳಾದ್ಯಂತ ನಾಗರಿಕರು ಭಾರತದ ಏಕತೆ, ಗೌರವ ಮತ್ತು ಸಾಮೂಹಿಕ ರಾಷ್ಟ್ರೀಯ ಗುರುತಿನ ಸಂಕೇತವಾಗಿ ತ್ರಿವರ್ಣ ಧ್ವಜವನ್ನು ಹಾರಿಸಲು ಈ ಅಭಿಮಾನದ ಅಭಿಯಾನ ಪ್ರೇರೇಪಿಸುತ್ತದೆ. ನಮ್ಮ ತ್ರಿವರ್ಣ ಧ್ವಜವು ಕೇವಲ 3 ಬಣ್ಣಗಳ ಬಟ್ಟೆಯಲ್ಲ, ಅದು ಲಕ್ಷಾಂತರ ಸ್ವಾತಂತ್ರ್ಯ ಯೋಧರ ತ್ಯಾಗ ಮತ್ತು ಬಲಿದಾನಗಳ ಜೀವಂತ ಸಂಕೇತ. ಧ್ವಜದಲ್ಲಿರುವ ಕೇಸರಿ ಬಣ್ಣವು ದೇಶದ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸಿದರೆ, ಬಿಳಿ ಬಣ್ಣವು ಶಾಂತಿ ಮತ್ತು ಸತ್ಯದ ಮಾರ್ಗವನ್ನು ತೋರುತ್ತದೆ. ಇನ್ನು ಹಸಿರು ಬಣ್ಣವು ನಾಡಿನ ಸಮೃದ್ಧಿ ಹಾಗೂ ಕೃಷಿಯನ್ನು ಬಿಂಬಿಸುತ್ತದೆ. ಮಧ್ಯದಲ್ಲಿರುವ 24 ಅರಗಳ ನೀಲಿ ಬಣ್ಣದ ಅಶೋಕ ಚಕ್ರವು ದೇಶದ ನಿರಂತರ ಪ್ರಗತಿ ಮತ್ತು ಧರ್ಮದ ಚಲನಶೀಲತೆಯ ದ್ಯೂತಕವಾಗಿದೆ. ಈ ಧ್ವಜದ ಅಡಿಯಲ್ಲಿ ನಿಂತಾಗ ಎಲ್ಲ ಭಾರತೀಯರು ಒಂದೇ ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಹೆಮ್ಮೆಯ ಭಾವ ಸೃಷ್ಟಿಸುತ್ತದೆ. ಒಂದು ಕಾಲದಲ್ಲಿ ಕೇವಲ ಸರ್ಕಾರಿ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗಿದ್ದ ಧ್ವಜಾರೋಹಣ ಇಂದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ಮನೆಯಂಗಳವನ್ನು ತಲುಪಿದೆ. ಇದು ಪ್ರಜಾಪ್ರಭುತ್ವದ ನೈಜ ವಿಜಯವಾಗಿದೆ. ಪ್ರತಿಯೊಬ್ಬರೂ ತಮ್ಮ ಮನೆಗಳ ಮೇಲೆ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರದ ಮೇಲಿನ ತಮ್ಮ ಗೌರವವನ್ನು ಸಮರ್ಪಿಸುತ್ತಿದ್ದಾರೆ. ಅದೇ ಸಮಯದಲ್ಲಿ ರಾಷ್ಟ್ರಧ್ವಜದ ಘನತೆ ಮತ್ತು ನಿಯಮಗಳನ್ನು ಎತ್ತಿ ಹಿಡಿಯುವುದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಅಭಿಯಾನವು ಕೇವಲ ಒಂದು ಸರ್ಕಾರಿ ಆದೇಶವಾಗಿ ಉಳಿಯದೆ ಜನರ ಭಾವನೆಗಳೊಂದಿಗೆ ಬೆರೆತ ರಾಷ್ಟ್ರೀಯ ಹಬ್ಬವಾಗಿ ಮಾರ್ಪಟ್ಟಿದೆ. ಇನ್ನು ಈ ವರ್ಷದ ಈ ಅಭಿಯಾನಕ್ಕೆ ಮತ್ತೊಂದು ವಿಶೇಷ ಮೆರುಗಿದೆ. ಈ ಬಾರಿಯ ರಾಷ್ಟ್ರವ್ಯಾಪಿ ಆಚರಣೆಯನ್ನು ಭಾರತದ ರಾಷ್ಟ್ರೀಯ ಗೀತೆಯಾದ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವಕ್ಕೆ ವಿಶಿಷ್ಟವಾಗಿ ಸಮರ್ಪಿಸಲಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೊಸ ಚೈತನ್ಯ ಮೂಡಿಸಿದ್ದ ಈ ಐತಿಹಾಸಿಕ ಗೀತೆಯ 150ನೇ ವರ್ಷದ ನೆನಪಿಗಾಗಿ ಈ ಬಾರಿಯ ಅಭಿಯಾನದ ಉದ್ದಕ್ಕೂ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನ ಸೇರಿದಂತೆ ದೇಶಭಕ್ತಿ ಮೂಡಿಸುವ 10 ಹಲವು ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ಒಟ್ಟಾರೆಯಾಗಿ ಮನೆಯಂಗಳದಲ್ಲಿ ಹಾರುವ ಪ್ರತಿಯೊಂದು ತ್ರಿವರ್ಣ ಧ್ವಜವು ನಮ್ಮ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸುತ್ತದೆ. ಈ ಅಭಿಯಾನವು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸುವ ಜೊತೆಗೆ ನಮ್ಮ ದೇಶವನ್ನು ಆಂತರಿಕವಾಗಿ ಮತ್ತಷ್ಟು ಬಲಪಡಿಸುವ ಶಕ್ತಿಯಾಗಬೇಕಿದೆ. ನಮ್ಮೆಲ್ಲರ ಎದೆಯಲ್ಲೂ ಇದೇ ಒಗ್ಗಟ್ಟು ಮತ್ತು ರಾಷ್ಟ್ರೀಯತೆಯ ಕಿಚ್ಚು ಸದಾ ಜಾಗೃತವಾಗಿದ್ದರೆ 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಾಣ ಮಾಡುವ ಸಂಕಲ್ಪ ಸಾಕಾರವಾಗಲಿದೆ.